ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಯಾವಾಗ ಅವರು ಹೊಸಲು ದಾಟ್ತಾರೆ ಅಂತ ನಾವು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀವಿ. ಈ ದಿನ ನನ್ನ ಮಗಳು ಹೊಸಲು ದಾಟಿದಂಥ ಒಂದು ಸುಂದರ ಕ್ಷಣ. ಹೊಸಲು ದಾಟಿದ ಮೇಲೆ ಹೊಸಲು ಪೂಜೆ ಎಲ್ಲರೂ ಮಾಡೇ ಮಾಡ್ತಾರೆ. ಅದೇ ರೀತಿ ನಾನು ಸಿಂಪಲ್ ಆಗಿ ಒಂದು ಹೊಸಲು ಪೂಜೆನ ಮಾಡ್ತಾ ಇದ್ದೀನಿ. ಹೊಸಲು ಪೂಜೆ ಯಾಕೆ ಮಾಡ್ತೀವಿ ಅಂತ ಕೇಳೋದಾದ್ರೆ ಎಲ್ರಿಗೂ ಅವ್ರದ್ದೇ ಆದಂಥ ಒಂದೊಂದು ಕಾರಣ ಇರುತ್ತೆ. ನಾನಿಲ್ಲಿ ಯಾವುದೇ ರೀಸನ್ಸ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಹ್ಯಾಪಿ ಮೂಮೆಂಟ್ ಅಂತ ಅಂದ್ಕೊಂಡು ಹೊಸಲು ಪೂಜೆನ ಮಾಡ್ತಾ ಇದ್ದೀನಿ. ಮಕ್ಕಳು ಹೊಸಲು ದಾಟಾಗ ಯಾವ ರೀತಿ ಪೂಜೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಹೊಸಲನ್ನ ಫುಲ್ಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ರಂಗೋಲಿ ಬಿಟ್ಕೊಂಡಿದ್ದೀವಿ. ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ಅದಕ್ಕೆ ಹೂ ಎಲ್ಲ ಇಟ್ಕೊಂಡು ಹೊಸಲಿಗೆ ವಾಸ್ಕಾಲಿಗೆ ಎಲ್ಲ ಹೂವಿನಲ್ಲಿ ಅಲಂಕಾರ ಮಾಡ್ಕೊಬೋದು. ಪಾಪುನ ಹೊಸಲು ಎದುರಿಗೆ ಮನೆ ಒಳಗಡೆ ಕೂರಿಸ್ಬಿಟ್ಟು ಪಾಪುಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ತಲೆ ಮೇಲೆ ಸ್ವಲ್ಪ ಹೂ ಇಟ್ಟು ಮೊದಲು ಗಂಧದ ಕಡ್ಡಿಯಲ್ಲಿ ಹೊಸಲಿಗೆ ಪೂಜೆ ಮಾಡಿ ಆಮೇಲೆ ಪಾಪುಗೆ ಕೂಡ ಪೂಜೆ ಮಾಡಬೇಕು. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಸೊ ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ಮಕ್ಕಳಿಗೂ ಕೂಡ ಪೂಜೆ ಮಾಡ್ತಾರೆ. ನಿಮಗೆ ಬೇಕು ಅಂತ ಹೇಳಿದ್ರೆ ತುಂಬ ವೆರೈಟಿ ಫ್ರೂಟ್ಸ್ ಮತ್ತು ಏನಾದರೂ ತಿಂಡಿ ಎಲ್ಲ ಮಾಡಿ ಹೊಸಲು ಮುಂದೆ ಇಡ್ಬೋದು. ಬಟ್ ನಾನು ಇಲ್ಲಿ ಹತ್ರ ಯಾವುದೂ ಮಾಡಿಲ್ಲ. ಜಸ್ಟ್ ಎಲೆ ಅಡಿಕೆ ಬಾಳೆಹಣ್ಣು ಮಾತ್ರ ನಾನು ಹೊಸಲು ಮುಂದೆ ಇಟ್ಟು ಕಾಯಿ ಹೊಡ್ಕೊತಾ ಇದ್ದೀನಿ. ಆಡಂಬರವಾಗಿ ಏನು ಮಾಡದೇ ಇದ್ರೂ ಎಲ್ಲ ಥರ ರಿಚುವಲ್ಸ್ ನನ್ನ ಮಗಳಿಗೆ ನಾನು ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಇದನ್ನು ಮಿಸ್ ಮಾಡದೆ ನಾನು ಮಾಡ್ತಾ ಇದ್ದೀನಿ. ಕಾಯಿ ಉಟ್ಟು ಇಟ್ಕೊಂಡ್ಮೇಲೆ ನಾನು ಸುಗಂಧಿನ ಹಚ್ಚಿ ವಾಸ್ಕಾಲ್ ಆ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಒಂದೊಂದು ಸುಗಂಧಿನ ಹಚ್ಚಿ ಇಟ್ಕೊತಾ ಇದ್ದೀನಿ. ಮಕ್ಕಳು ಅಂಬೆಗಾಲು ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಡೆ ಕೂರೋದೇ ಇಲ್ಲ. ನನ್ನ ಮಗಳು ಕೂತ್ಕೊಂತಾಳೋ ಇಲ್ವೋ ಅಂತ ಅಂದ್ಕೊಂಡೆ. ಹಾಗೋ ಹೀಗೋ ಕೂತ್ಕೊಂಡಿದ್ಲು. ಕರ್ಪೂರನ ಹಚ್ಚಿ ಹೊಸಲಿಗೆ ಪೂಜೆ ಮಾಡಿ ನನ್ನ ಮಗಳಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮಗಳು ತುಂಬ ತುಂಟಿ ಕೂತ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹೇಗೋ ಪೂಜೆ ಆಗೋ ತನಕ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಆ ಬಾಳೆಹಣ್ಣನ್ನ ಎತ್ಕೊಳ್ಳೋಕ್ಕೆ ತುಂಬ ಸಲ ಟ್ರೈ ಮಾಡಿದ್ಲು. ಹಿಂಸೆ ಪಟ್ಟಿಲ್ಲ, ಬಟ್ ಆದರೆ ಸೈಲೆಂಟಾಗಿ ಕೂತ್ಕೊಂಡಿದ್ಲು ನೋಡಿಕೊಂಡು ಎಲ್ಲನೂ. ಅದಂತೂ ನಂಗೆ ತುಂಬ ಖುಷಿ ಆಯಿತು. ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಸ್ಕೊಂಡ್ಲು. ಪೂಜೆ ಎಲ್ಲ ಆದಮೇಲೆ ಪಾಪುಗೆ ಸ್ವಲ್ಪ ಸಿಹಿ ತಿನ್ನಿಸ್ಬೇಕು. ಆದರೆ ನಾವು ಶುಗರ್ ಎಲ್ಲ ಕೊಡಬಾರ್ದು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ನಾನು ಕಡಲೆ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಮಾತ್ರ ಅವಳು ಬಾಯಿಗೆ ಹಾಕ್ತೆ. ಆದರೆ ಅವಳಿಗೆ ಅದು ಫ್ಲೇವರ್ ಇಷ್ಟ ಆಗಿಲ್ಲ ಅನಿಸುತ್ತೆ. ಮುಖನೆಲ್ಲ ಒಂಥರ ಮಾಡ್ತಾಯಿದ್ಲು. ಸಿಹಿ ತಿನ್ಸಿದ್ಮೇಲೆ ಅವಳ ಮೇಲೆ ಸ್ವಲ್ಪ ಗುಲಾಬಿ ಪೆಟಲ್ಸ್ನ ಹಾಕಿದೆ. ಅದು ಅವಳು ಸುತ್ತ ಬಿದ್ದಿದ್ದನ್ನ ನೋಡಿಕೊಂಡು ಅವಳೊಂದು ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡ್ಲು. ಪೂಜೆ ಎಲ್ಲ ಮುಗಿದ್ಮೇಲೆ ಮಗುಗೆ ಆರತಿ ತೆಗಿಬೇಕು. ತುಂಬ ದೃಷ್ಟಿ ಆಗಿರುತ್ತೆ, ನಮ್ಮ ಕಣ್ಣೇ ಅರ್ಧ ಮಗು ಮೇಲೆ ಬಿದ್ದಿರುತ್ತೆ. ಹಾಗಾಗಿ ಕೊನೆಯದಾಗಿ ಆರತಿ ತೆಗೆದು ದೃಷ್ಟಿ ತೆಗೆದು ಮಗುಗೆ ಸಿಂಪಲ್ಲಾಗಿ ಹೊಸಲು ಪೂಜೆನ ನಾನು ಮುಗಿಸ್ಕೊಂಡೆ. ಇಲ್ಲಿ ನಾನು ನನ್ನ ಮಗಳದ್ದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಹಾಕಿದ್ದೀನಿ. ಒಂದು ಅವಳು ಹೊಸಲು ದಾಟಿರೋದು, ಇನ್ನೊಂದು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇರೋದು, ಮಾತಾಡ್ತಾ ಇರೋದು. ಸೊ ಮಕ್ಳುಗಳು ಹುಟ್ಟಿದ ಮೇಲೆ ನಮಗೆ ಈ ಥರ ಸ್ಮಾಲ್ ಕ್ಲಿಪ್ಸ್ನ ಅವ್ರದ್ದು ಕ್ಯಾಪ್ಚರ್ ಮಾಡೋದೇ ತುಂಬ ಖುಷಿಯಾಗಿರುತ್ತೆ. ಅದರಲ್ಲೂ ನನ್ನ ಮಗಳು ಲಂಗ ಬ್ಲೌಸ್ ಹಾಕ್ಕೊಂಡು ಆ ಬಳೆಗಳೆಲ್ಲ ಹಾಕ್ಕೊಂಡು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಕೈದು ಬೆಳೆ ತಗ್ಗ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಕೂಡ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.